ಅಕ್ಕ ಮತ್ತು ಬಣ್ಣದ ನಿಧಿ, ರುಕ್ಮಿಣಿ ಬ್ಯಾನರ್ಜಿ ಅವರಿಂದ. ಒಂದಾನೊಂದು ಕಾಲದಲ್ಲಿ ಕೆಲವು ಮಕ್ಕಳಿದ್ದರು. ಅವರು ನಗರದ ಕೊನೆಯಲ್ಲಿ ವಾಸಿಸುತ್ತಿದ್ದರು. ಅವರು ದೊಡ್ಡ ಕಸದ ರಾಶಿಯ ಬಳಿ ವಾಸಿಸುತ್ತಿದ್ದರು. ಕಸದ ರಾಶಿ ತುಂಬಾ ದೊಡ್ಡದಾಗಿತ್ತು. ಅದು ಕಣ್ಣು ಹಾಯುವಷ್ಟು ದೂರಕ್ಕೆ ಹಬ್ಬಿಕೊಂಡಿತ್ತು. ಮಕ್ಕಳು ಶಾಲೆಗೆ ಹೋಗುತ್ತಿರಲಿಲ್ಲ. ಅವರು ಇಡೀ ದಿನ ಕಸದ ನಡುವೆ ಓಡಾಡುತ್ತಿದ್ದರು. ಕೆಲವರು ಪ್ಲಾಸ್ಟಿಕ್ ಬಾಟಲಿಗಳನ್ನು ಸಂಗ್ರಹಿಸುತ್ತಿದ್ದರು. ಇತರರು ಬಟ್ಟೆಯ ತುಂಡುಗಳನ್ನು ವಿಂಗಡಿಸುತ್ತಿದ್ದರು. ಅವರೆಲ್ಲರಿಗೂ ಕಸದ ಬಗ್ಗೆ ಅನೇಕ ವಿಷಯಗಳು ತಿಳಿದಿದ್ದವು. ಒಂದು ದಿನ ಅಕ್ಕ ಕಸದ ರಾಶಿಯತ್ತ ಬಂದಳು. ಅವಳು ಕೆಂಪು ದುಪ್ಪಟ್ಟವನ್ನು ಧರಿಸಿದ್ದಳು. ಸುತ್ತಲೂ ಓಡುತ್ತಿರುವ ಮಕ್ಕಳನ್ನು ಅಕ್ಕ ನೋಡಿದಳು. ನಂತರ ಅವಳು ಕುಳಿತುಕೊಳ್ಳಲು ಒಂದು ಸ್ಥಳವನ್ನು ಹುಡುಕಿದಳು. ಅವಳು ತನ್ನ ಚೀಲವನ್ನು ತೆರೆದು ಏನನ್ನೋ ಹೊರತೆಗೆದಳು. ಮಕ್ಕಳಿಗೆ ಕುತೂಹಲ ಉಂಟಾಯಿತು. ಅವರು ಸ್ವಲ್ಪ ಹತ್ತಿರ ಹೋದರು. ಅಕ್ಕನ ಬಳಿ ಸಾಕಷ್ಟು ಬಣ್ಣ ಬಣ್ಣದ ಪುಸ್ತಕಗಳಿದ್ದವು. ಪುಸ್ತಕಗಳೊಳಗೆ ಕತೆಗಳಿದ್ದವು. ಮಕ್ಕಳು ಮತ್ತಷ್ಟು ಹತ್ತಿರ ಹೋದರು. ಅಕ್ಕ ಪ್ರತಿದಿನ ಬರಲು ಪ್ರಾರಂಭಿಸಿದಳು. ಅವಳು ಬಂದಾಗ ಮಕ್ಕಳು ಕಸದ ನಡುವೆ ತಿರುಗಾಡುವುದನ್ನು ನಿಲ್ಲಿಸಿದರು. ಅವರು ಅವಳೊಂದಿಗೆ ಕುಳಿತು ಕತೆಗಳನ್ನು ಕೇಳುತ್ತಿದ್ದರು. ಬೇಗನೆ ಅವರು ಕೆಲವು ಅಕ್ಷರಗಳನ್ನು ಮತ್ತು ಕೆಲವು ಪದಗಳನ್ನು ಓದಲು ಕಲಿತರು. ಸ್ವಲ್ಪ ಸಮಯದಲ್ಲೇ ಅವರು ಕತೆಗಳನ್ನು ಸಹ ಓದಬಲ್ಲವರಾದರು. ಅಕ್ಕನ ಸ್ಥಳವನ್ನು ಸುಂದರವಾಗಿ ಕಾಣುವಂತೆ ಮಾಡಲು ಮಕ್ಕಳು ನಿರ್ಧರಿಸಿದರು. ಯಾರೋ ಕಸದಿಂದ ಒಂದು ಕುರ್ಚಿಯನ್ನು ತಂದರು. ಮತ್ತೊಬ್ಬರು ಕಾರ್ಪೆಟ್ ತುಂಡನ್ನು ಹುಡುಕಿ ತಂದರು. ಬೇರೊಬ್ಬರು ಕೆಲವು ಪರದೆಗಳನ್ನು ತಂದರು. ಬೇಗನೆ ಅಕ್ಕನ ಸ್ಥಳವು ಸುಂದರವಾಗಿ ಕಾಣಿಸಿತು. ಒಂದು ದಿನ ಅಕ್ಕ ಬರಲಿಲ್ಲ. ಮರುದಿನ ಕೂಡ ಅಕ್ಕ ಬರಲಿಲ್ಲ. ಮಕ್ಕಳು ಕಾಯುತ್ತಲೇ ಇದ್ದರು. ಅವರು ಪುಸ್ತಕಗಳನ್ನು ತಾವೇ ಓದಿದರು ಮತ್ತು ಅವರು ಒಬ್ಬರಿಗೊಬ್ಬರು ಪುಸ್ತಕಗಳನ್ನು ಓದಿದರು. ಒಂದು ದಿನ ಮಕ್ಕಳಿಗೆ ಅಕ್ಕನ ವಿಳಾಸವು ಒಂದು ಪುಸ್ತಕದಲ್ಲಿ ಸಿಕ್ಕಿತು. ಅವರು ಅವಳನ್ನು ಹುಡುಕಲು ಹೊರಟರು. ಅವರು ಪುಸ್ತಕಗಳ ಒಂದು ಚೀಲವನ್ನು ತೆಗೆದುಕೊಂಡರು. ಮಕ್ಕಳು ಬಸ್ಸಿನ ಹೆಸರನ್ನು ಓದಬಲ್ಲವರಾಗಿದ್ದರು. ಅವರು ಅವಳ ರಸ್ತೆಯ ಸಂಖ್ಯೆಯನ್ನು ಹುಡುಕಿದರು. ಅಕ್ಕ ಅವರಿಗೆ ಕಲಿಸಿದ್ದರಿಂದಾಗಿ ಅವರು ಇದನ್ನೆಲ್ಲ ಮಾಡಬಲ್ಲವರಾಗಿದ್ದರು. ಮಕ್ಕಳು ಅವಳ ಮನೆಗಾಗಿ ಹುಡುಕಿದರು. ಅವರು ಪ್ರತಿ ಬೀದಿಯನ್ನು ಜಾಲಾಡಿದರು. ಆದರೆ ಅವರಿಗೆ ಅದು ಸಿಗಲಿಲ್ಲ. ಅವರು ಹಿಂತಿರುಗಲು ತಯಾರಾಗುತ್ತಿದ್ದಂತೆ ಯಾರಿಗೋ ಕೆಂಪು ದುಪ್ಪಟ್ಟ ಕಂಡಿತು. ಅದು ಒಂದು ಕಿಟಕಿಯ ಬಳಿ ಕೊಕ್ಕೆಯೊಂದರ ಮೇಲೆ ನೇತಾಡುತ್ತಿತ್ತು. ಅಲ್ಲಿ ಅಕ್ಕ ಹಾಸಿಗೆಯಲ್ಲಿ ಮಲಗಿದ್ದಳು. ಅವಳು ತುಂಬಾ ಅನಾರೋಗ್ಯದಿಂದಿರುವಂತೆ ಕಾಣಿಸುತ್ತಿದ್ದಳು. ಅವಳ ಕಣ್ಣುಗಳು ಪೇಲವವಾಗಿದ್ದವು. ವೈದ್ಯರು ಅವಳಿಗೆ ಔಷಧಿಗಳನ್ನು ನೀಡಿದ್ದರು. ಆದರೂ ಅವಳು ಚೇತರಿಸಿಕೊಳ್ಳುತ್ತಿರಲಿಲ್ಲ. ಮಕ್ಕಳು ಅಕ್ಕನ ಬಳಿಗೆ ಓಡಿ ಹೋದರು. ಅವರು ಅವಳನ್ನು ತಬ್ಬಿಕೊಂಡು ಮುತ್ತು ನೀಡಿದರು. ಅವಳ ಪುಸ್ತಕಗಳನ್ನು ಅವಳ ಬಳಿಗೆ ತಂದರು. ಅಕ್ಕ ಎದ್ದು ಕೂತಳು ಮತ್ತು ಮಕ್ಕಳು ಅವಳಿಗಾಗಿ ಓದಿದರು. ಅವಳ ಕಣ್ಣುಗಳು ಹೊಳೆಯತೊಡಗಿದವು.
ಮತ್ತು ಅವಳ ನಗು ಮರಳಿ ಬಂದಿತು. ಈಗ ಅಕ್ಕ ಮತ್ತೆ ಪ್ರತಿದಿನ ಬರುತ್ತಾಳೆ ಮತ್ತು ಮಕ್ಕಳು ಕೂಡ. ನೀವು ಪ್ರತಿದಿನ ಸಂಜೆ ಅವರನ್ನು ನೋಡಬಹುದು. ಅವರು ನಗುವುದನ್ನು ನೀವು ಕೇಳಬಹುದು. ಅವರು ಓದುವುದನ್ನು ಕೇಳಬಹುದು. ಮಕ್ಕಳು ಅವರ ಅಕ್ಕ ಮತ್ತು ಪುಸ್ತಕಗಳು ಎಲ್ಲ ಸೇರಿ ತುಂಬಾ ಸಂತೋಷದಿಂದಿದ್ದಾರೆಂದು ನೀವು ಹೇಳಬಹುದು. ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.